ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಮಾತಾಡ್ತಿರೋದು. ಸೊ ಇವತ್ತು ಏನು ಅಂತಂದರೆ ಮ್ಯಾಟ್ರು. ಸೊ ನಮ್ಮ ಮಸಿಗೊಂದು ಕೆಚ್ಚಲು ಬಾವಾಗಿತ್ತು. ಸೊ ಹಿಂಗೆ ಯಾರನ್ನ ಕೇಳಿದಾಗ ಹಿಂಗೊಂದು ಮೆಡಿಕಲ್ ಸಜೆಷನ್ ಮಾಡಿದ್ರು ಗುಬ್ಬಿಲಿ. ಸೊ ಅಲ್ಲಿಗೆ ಹೋಗಿ ಕೇಳಿದ್ರು, ಸರ್ ಹಿಂಗೆ ಆಗೈತೆ, ಬಾವಾಗಿದೆ, ಪೂರ್ತಿ ಕಲ್ಲು ಬಾವಾಗಿದೆ, ಏನು ಮಾಡೋ ಸರ್ ಅಂತ ಅಂದಿದ್ದಕ್ಕೆ ಅವರು ಈ ಮೆಡಿಸನ್ ಸಜೆಷನ್ ಮಾಡಿದ್ರು. ಏನೇನು ಮಾಡಿದ್ರು ಅಂತ ಇವಾಗ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಅವರು ನನಗೆ ಹೇಳಿದ್ರು, ಬಟ್ ಇದು ವರ್ಕ್ ಆಗುತ್ತಾ ಇಲ್ವ ಅಂತ ನನಗೂ ಗೊತ್ತಿಲ್ಲ. ಸೊ ಆಗುತ್ತೆ ಅಂತ ಹೇಳಿದ್ರೆ 100% ಆಗುತ್ತೆ ಅಂತ ಹೇಳ್ಯವ್ರೆ ನನಗೆ. ಆದರೆ ಒಳ್ಳೆಯದು, ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅದಷ್ಟೇ. ಇನ್ನು ಲೈಫ್ ಟೈಮ್ ಇನ್ನು ಹಂಗೆ ಇರುತ್ತೆ ಅಂತ ಹೇಳಿದ್ರೆ. ಸೊ ಟ್ಯಾಬ್ಲೆಟ್ಸು ಮತ್ತು ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಥರ ಇರುತ್ತೆ ಅಂತ ನಿಮ್ಗೆ ತೋರಿಸೋಣ ಅಂತ ಇವತ್ತು ಬಂದಿರೋದು. ಸೊ ಬನ್ನಿ ತೋರಿಸ್ತೀನಿ ಇವಾಗ. ಸೊ ಈ ವಿಡಿಯೋದಿಂದ ಯಾರಿಗಾದ್ರೂ ಉಪಯೋಗ ಆಗಲಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನನಗೆ ಇದು 100% ವರ್ಕ್ ಆಗುತ್ತೆ ಹೆಂಗೆ ಅಂತ ಕೇಳಿದ್ಕೆ, ಸರ್ 100% ವರ್ಕ್ ಆಗುತ್ತೆ, ಆಗಲಿಲ್ಲ ಅಂತಂದರೆ ಏನೇ ಮೆಡಿಸನ್ ಕೊಟ್ಟರು ಆಗಲ್ಲ ಅಂತಲೇ ಹೇಳಿದ್ರು. ಸೊ ನೋಡೋಣ ಬನ್ನಿ, ಟ್ರೈ ಮಾಡೋಕ್ಕೆ ಏನೋ ಆಗಿರೋದು ಟ್ರೈ ಮಾಡೋಣ ಫಸ್ಟು, ಆಮೇಲೆ ಮಿಕ್ಕಿದ್ದು. ಇದೊಂದು ಕ್ಯಾಟ್ಗಲ್ ಅಂತೇಳಿ ಇದನ್ನು ಕೊಟ್ಟಿದ್ದಾರೆ. ಇದೊಂದು ಮತ್ತು ಮಸ್ಟರ್ಡಿನ್ ಅಂತ ಇದೊಂದು ಕೊಟ್ಟಿದ್ದಾರೆ. ಅವೆರಡನ್ನೂ ಮಿಕ್ಸ್ ಮಾಡಿ ಕೆಚ್ಚಿನ ಮೇಲೆ ಮಸಾಜ್ ಮಾಡ್ದಂಗೆ ಮಾಡೋದು. ಇವೆರಡು ಕ್ರೀಮ್ ಕೊಟ್ಟಿದ್ದಾರೆ, ಆಯಿಲ್ಮೆಂಟ್ ಥರ. ಸೊ ನೋಡಿ, ಬೇಕು ಅಂದರೆ ಸೊ ಇವೆರಡಾಯಿತು. ಸೊ ನೆಕ್ಸ್ಟು 3 ಕೊಟ್ಟಿದ್ದಾರೆ ಇಂಜೆಕ್ಷನ್. ಸೊ ಯಾವುದ್ಯಾವುದು ಅಂತಂದರೆ ಮಾರ್ಬೋಡ್ಯಾಕ್ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಇದು 15 ml ಲೆಫ್ಟು ಮತ್ತು ರೈಟು ತೊಡೆಗೆ, 15 ml ಒನ್ ಟೈಮ್ ಅಷ್ಟೇ. ಇದು ಅಷ್ಟೇ 30 ml ಇದೆ. ಅದಕ್ಕೆ ಆ ಕಡೆ ತೊಡೆಗೆ ಒಂದು, ಈ ಕಡೆ ತೊಡೆಗೆ ಒಂದು ಇಂಜೆಕ್ಷನ್ನು 15 ml. ಸೊ ಇದೊಂದು ಐಸೋಫ್ಲಡ್ ಅಂತ ಇದೆ, ಜೆನೆಕ್ಸ್ AH ಅಂತ ಇದೆ, ಜೆನೆಕ್ಸ್ AH ಅಂತ ಇದೆ. ಸೊ ಕಾಣಿಸ್ತಿದೆಯಾ? ಸೊ ಒಂದು ಯಾಕಡೆ ಲೆಫ್ಟೋ ರೈಟೋ ಎಕಡಿಕಾರ ಒಂದಕ್ಕೆ ಜೆನೆಕ್ಸ್ ಅಂತ ಒಂದು 15 ml ಇದೊಂದು. ಸೊ ಇಷ್ಟಾದ್ಮೇಲೆ ನೆಕ್ಸ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಸೊ ಇದು ನೋಡ್ಬೋದು, ಟಿಶ್ಯೂ ಆ್ಯಡ್ ಅಂತ ಎರಡೆರಡು ಕಾಣಿಸ್ತಿದೆಯಾ? ಟಿಶ್ಯೂ ಆ್ಯಡ್ ಅಂತ ಇವನು ಅಷ್ಟೇ 4 ದಿನ ಕೊಟ್ಟಿದ್ದಾರೆ. 4 ದಿನ ಹಾಕ್ಬೇಕು. 4 ಶೀಟ್ ಇದೆ, 8 16 ಮಾತ್ರೆ ಇದೆ. ಸೊ ಒನ್ ಟೈಮ್ಗೆ 2 ಮಾತ್ರೆ, 2 ಟ್ಯಾಬ್ಲೆಟು. ಸೊ ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಹಾಕೋದು. ನೆಕ್ಸ್ಟು ಮೇಯ್ನ್ ಇರೋದು ಇದರಲ್ಲಿ ಇದು ಆಯುರ್ವೇದಿಕ್. ಸೊ ಟೀ ಟ್ಯೂಮರ್ ಅಂತ ಐತೆ. ಸೊ ಇನ್ನೊಂದು ಫಿಬ್ರೋಸಿಸ್ ಅಂತ ಒಂದೈತೆ, ಫಿಬ್ರೋಸಿಸ್ ಅಂತ. ಸೊ ಎರಡನ್ನೂ 10 ಟ್ಯಾಬ್ಲೆಟು ಕೈಲಿ ಮುಟ್ಟಂಗಿಲ್ಲ ಇದನ್ನು. ಸೊ ಟ್ಯಾಬ್ಲೆಟು ಇದನ್ನು ಮುಟ್ಬೋದು, ಟ್ಯಾಬ್ಲೆಟ್ ಮುಟ್ಟಂಗಿಲ್ಲ ಒಳಗಡೆ ಇರೋದನ್ನ. ವೀಳ್ಯದೆಲೆಲ್ಲೋ ಅಥವಾ ದಾಸವಾಳ ಎಲೆಲ್ಲೋ ಹಾಕ್ಬಿಟ್ಟು ಕೊಡಿ ಅಂತ ಹೇಳಿದ್ದಾರೆ. ಸೊ ಕೈಲಿ ಮುಟ್ಟಂಗಿಲ್ಲ ಅಂತ ಹೇಳಿದ್ದಾರೆ. ಇದೊಂದು ಮೇಯ್ನ್ ಇರೋದೇ ಇದರಲ್ಲಂತೆ ಆಯುರ್ವೇದಿಕಲ್ಲಿ. ಟೀ ಟ್ಯೂಮರ್ ಅಂತ ಇದೆ. ಸೊ ಮತ್ತು ಫಿಬ್ರೋಸಿಸ್ ಅಂತ ಒಂದಿದೆ. ಎರಡಿದೆ, ಇವೆರಡು ಮೇಯ್ನು. ನೆಕ್ಸ್ಟು ಇನ್ನೊಂದು ಟ್ಯಾಬ್ಲೆಟ್ ಇದೆ. ಸೊ ಟಾಲ್ಫಿಕೆಂಡ್ MR ಅಂತ. ಸೊ ಬನ್ನಿ ನೋಡೋಣ ಇದು ಹೆಂಗೈತೆ ಅಂತ. ಇದೆಷ್ಟು ಟ್ಯಾಬ್ಲೆಟ್ ಇದೆ ಏನು. ಸೊ ಈ ಟ್ಯಾಬ್ಲೆಟು 4 ಇದೆ. ಇದು ಡೈಲಿ ಒಂದೊಂದು ಟೈಮ್, ಬೆಳಗ್ಗೆ ಒಂದು, ಸಾಯಂಕಾಲ ಒಂದು, ಡೈಲಿ 2. ಸೊ ನೋಡಿ, ಸೊ ಮತ್ತು ಇನ್ನೊಂದು ಟ್ಯೂಬ್ ಕೊಟ್ಟಿದ್ದಾರೆ, ಮೊಮಿ ಪ್ರೊಟೆಕ್ಟ್ ಅಂತ. ಹಾಲು ಕರೆದಾದ್ಮೇಲೆ ಟ್ಯೂಬಿಗೆ ಇನ್ಸರ್ಟ್ ಮಾಡೋದು. ಇದನ್ನು ಇಂಜೆಕ್ಟ್ ಮಾಡಿಬಿಟ್ಟು ಪೂರ್ತಿ ಇದು ಇಂಜೆಕ್ಷನ್ ಥರ ಇರುತ್ತೆ. ಸೊ ಇದು 10 ml ಸಿರಂಜ್ ಇರುತ್ತೆ ಅನ್ಸುತ್ತೆ, ಮೇ ಬಿ. ಸಿರಂಜಲ್ಲಿ ಟ್ಯೂಬ್ಗೆ ಇನ್ಸರ್ಟ್ ಮಾಡೋದು. ಏನೇನು ನೋಡಿದ್ರಿ, ಇಷ್ಟು ಟ್ಯಾಬ್ಲೆಟ್ಗೆ ಖರ್ಚಾಗಿದ್ದು ನಮಗೆ 2300 ರೂಪಾಯಿನ ಖರ್ಚಾಯಿತು. ವರ್ತಿಲ್ವ ಅಂತೇಳಿ ಇದು ಒಂದು ವಾರ ಬಿಟ್ಟಾದ್ಮೇಲೆ ಗೊತ್ತಾಗುತ್ತೆ. ಸೊ ಅವಾಗ ನಾನು ರಿವ್ಯೂ ಹೇಳ್ತೀನಿ ನಿಮಗೆ. ಸೊ ವರ್ಕ್ ಆಯ್ತಾ ಇಲ್ವ ಅಂತ. ಅವ್ರು ಹೇಳಿರೋ ಪ್ರಕಾರ 100% ಆಗುತ್ತೆ ಅಂತ ಹೇಳಿದರೆ, ಆಗಲಿಲ್ಲ ಅಂದ ಪಕ್ಷಕ್ಕೆ ಇನ್ನು ನೀವೇನೇ ಟ್ರೀಟ್ಮೆಂಟ್ ಕೊಟ್ಟರು ಅದು ಆಗೋದೇ ಇಲ್ಲ ಅಂತ ಹೇಳಿದರೆ. ಸೊ ನೋಡೋಣ, ಟ್ರೈ ಮಾಡೋಕ್ಕೆ ಏನಾಗಿರೋದು, ಕಳ್ಕೊಳೋದೇನೈತೆ, ಬಂದರೆ ನಮಗೆ ಅಲ್ಲ ಉಪಯೋಗ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಸೊ ನಮಗೂ ಗೊತ್ತಿಲ್ಲ ಹೆಂಗೆ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ. ಹಾಕಾದ್ಮೇಲೆ ಗೊತ್ತಾಗೋದು ವರ್ಕ್ ಆಗುತ್ತೋ ಇಲ್ವೋ ಅಂತ. ಸೊ ಅಕಸ್ಮಾತ್ ಏನಾದರೂ ವರ್ಕ್ ಆಯಿತು ಅಂತಂದರೆ ನೀವು ಮಾಡಿ ಇದನ್ನು. ಸೊ ಅಷ್ಟೇ ಹೇಳೋದು ನಾನು. ಇಲ್ಲಾಂದರೆ ಒಂದೊಂದ್ಸಲಿ ಡಾಕ್ಟ್ರು ಸಜೆಷನ್ ತಗೊಳ್ಳಿ. ನಾವು ಹೇಳಿದ್ನೇ ಮಾಡಬೇಕು ಅಂತ ಏನಿಲ್ಲ. ಡಾಕ್ಟ್ರ್ ಹೆಂಗೆ ಹೇಳ್ತಾರೆ, ನಾವೇನು ಡಾಕ್ಟ್ರ್ ಅಲ್ವಲ್ಲ, ನಮ್ಗೆ ಏನು ಕೊಟ್ಟಿದ್ದಾರೆ ನಾವು ನಿಮ್ಗೆ ತಿಳಿಸ್ತಾ ಇರೋದಷ್ಟೇ. ಒಂದೊಂದ್ಸಲಿ ಡಾಕ್ಟ್ರ್ ಸಜೆಷನು ಬೇಕಾಗುತ್ತೆ. ಎಲ್ಲದನ್ನೂ ನಾವೇ ಮಾಡ್ತೀವಿ ಅಂತ ಹೋದರೆ ತಪ್ಪಾಗುತ್ತೆ. ನೀವೇನೇನು ನಾಟಿ ಔಷಧಿನೆಲ್ಲ ಕೊಡ್ತೀರೋ
ಕಮೆಂಟ್ ಮಾಡಿ ನೋಡೋಣ. ನಾವು ನಾಟಿ ಔಷಧಿ ಎಲ್ಲ ಟ್ರೈ ಮಾಡೋದು, ಬಟ್ ಆಗಿಲ್ಲ. ಅದಕ್ಕೋಸ್ಕರನೇ ಇಂಗ್ಲೀಷ್ ಮೆಡಿಸನ್ ಹಾಕೋಣ ಅಂತ ಒಂದ್ಸಲಿ ನೋಡ್ತಾ ಇದ್ವಿ. ಇದ್ರಲ್ಲಿ ಮಾತ್ರ ಇದು ಒಂದೇ ನಾಟಿ ಏನಿದೆ, ಇದು ಆಯುರ್ವೇದಿಕ್ ಅಂತ ಹೇಳಿದ್ದಾರೆ. ಆಯುರ್ವೇದಿಕ್ ಇದು ಮಿಕ್ಕಿದೆಲ್ಲ ಇಂಗ್ಲೀಷ್ ಮೆಡಿಸನ್ನೇ. ಅದಕ್ಕೋಸ್ಕರ ಬನ್ನಿ ನೋಡೋಣ. ಇದನ್ನ ಹಾಕಿ ಚೆಕ್ ಮಾಡಿ ಇದ್ರ ರಿಸಲ್ಟ ಮುಂದಿನ ಇನ್ನೊಂದು ವೀಡಿಯೋದಲ್ಲಿ ಪಾರ್ಟ್ 2 ಮಾಡಿ ಹಾಕ್ತೀನಿ. ನೋಡಿದ್ರಲ್ಲ ಇಷ್ಟು ಕೊಟ್ಟಿದ್ದಾರೆ, ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೂ. ಸೊ ನೋಡೋಣ, ಟ್ರೈ ಮಾಡೋಣ. ಆಗುತ್ತೆ ಅಂತ ಅವ್ರು ಹೇಳಿದ್ರು, 100% ಆಗುತ್ತೆ ಸರ್. ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ ಅಂತಲೇ ಹೇಳಿದ್ರು ಅದವರು. ನಾನು ಅದಕ್ಕೆ ನೋಡೋಣ, ಟ್ರೈ ಮಾಡೋಣ, ಒಂದ್ಸಲಿ ಕಳ್ಕೊಳೋದು ಏನಿಲ್ಲ ಅಂತೇಳಿ ತೊಗೊಂಬಂದಿದ್ದೀನಿ. ಸೊ ಇಂಜೆಕ್ಷನ್ ನಮ್ಗೆ ಹಾಕಕ್ಕೆ ಬರೋಲ್ಲ, ಸೊ ನಮ್ಮ ಬ್ರದರ್ ಒಬ್ರು ಇದ್ದಾರೆ, ಅವ್ರ ಕೈಲಿ ಹಾಕಿಸ್ತೀನಿ. ಇನ್ನು ಮಿಕ್ಕಿದ ಮೆಡಿಸನೆಲ್ಲ ನಾವೇ ಹಾಕ್ತೀವಿ. ನೋಡೋಣ, ಆದರೆ ಅದು ಪಾರ್ಟ್ 2 ಮಾಡಿಬಿಟ್ಟು ಇನ್ನೊಂದು ಅದಕ್ಕೆ ಯಾವ ಥರ ಆಯ್ತು, ಅದು ಹುಷಾರಾಯ್ತೋ ಇಲ್ವೋ, ವರ್ಕ್ ಆಯ್ತೋ ಇದು ಏನು ಎತ್ತ ಅಂತೇಳಿ ಇನ್ನೊಂದು ಪಾರ್ಟ್ 2 ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮಗೂ ಬೇಕಾದರೆ ಪರ್ಚೇಸ್ ಯಾರು ನಿಮ್ಮ ಮೆಡಿಕಲ್ ಹತ್ರ ಯಾವ್ದಾರು ಇದ್ದರೆ, ಇಲ್ಲ ಡಾಕ್ಟ್ರ್ ಹತ್ರ ಸಜೆಸ್ಟ್ ಮಾಡಿ ತಿಳ್ಕೊಳ್ಳಿ. ನೋಡೋಣ, ಇದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ, ಟ್ರೈ ಮಾಡಿಬಿಟ್ಟು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಯಾರ್ಯಾರೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ರು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಯಾರ್ಯಾರು ನನ್ನ ಚಾನಲ್ ನಾವು ಶಬ್ದಾಗಿ ಬಂದು ನೋಡ್ತಾ ಇದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಂಗೆ ಬೆಲ್ ಐಕನ್ ಒತ್ತಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.